ಎಂಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ತೋಟಕ್ಕೆ ತೆರಳಿದ ವೇಳೆ ಕಾಡಾನೆ ದಾಳಿಗೆ ಮತ್ತೋರ್ವ ರೈತ ಬಲಿಯಾಗಿರುವ ಘಟನೆ ಬೇಲೂರು ತಾಲೂಕಿನ ಅರಹಳ್ಳಿ ಹೋಬಳಿಯಲ್ಲಿ ನಡೆದಿದೆ. ಬೇಲೂರು ತಾಲೂಕಿನ ಮೃತ ರಾಜಶೇಖರ್ ಎಂದಿನಂತೆ ಮುಂಜಾನೆ ತೋಟದ ಕೆಲಸಕ್ಕೆಂದು ಮನೆಯಿಂದ ತೆರಳಿದ್ದರು. ತೋಟದಲ್ಲಿ ಕೆಲಸ ಮಾಡಲು ಮುಂದಾದಾಗ ಹಿಂದಿನಿಂದ ಬಂದ ಕಾಡಾನೆಯೊಂದು ಏಕಾಏಕಿ ದಾಳಿ ನಡೆಸಿದೆ. ಒಬ್ಬ ರೈತರನ್ನ ತುಳಿಸಿ ಸಾಯಿಸಿದೆ. ಅರಣ್ಯ ಇಲಾಖೆಯವರ ಬೇಜವಾಬ್ದಾರಿಯಿಂದ ಇವತ್ತು ಯಾವುದೇ ರೈತರು ಬದುಕುವ ರೀತಿಯಲ್ಲಿ ಇಲ್ಲ. ಇವತ್ತು ರೈತರ ಜೀವಕ್ಕೆ ಬೆಲೆ ಇಲ್ಲ ಅನ್ನೋದಕ್ಕೆ ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರೆ ಅವರ ಬೇಜವಾಬ್ದಾರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಜನಗಳು ಕೆಲಸ ಮಾಡೋಕ್ಕಾಗಲಿ ಮತ್ತೊಂದಕ್ಕಾಗಲಿ ಹೋಗ್ಲಿಕ್ಕೆ ತೊಂದರೆ ಒಂದಲ್ಲ. ಈಗ ನಮ್ಮ ಈ ಏರಿಯಾದಲ್ಲಿ ಸುತ್ತ ಅರಳ್ಳಿ ಹೋಬಳಿಲಿ ಸುಮಾರು ಸಾವುಗಳು ಒಂದು ಏನು ಮಾಡ್ತಾರೆ, DC ಬರ್ತಾರೆ, ಮಿನಿಸ್ಟರ್ ಬರ್ತಾರೆ, ಹೋಗ್ತಾರೆ, 20 ಲಕ್ಷ ಪರಿಹಾರ ಕೊಡ್ತಾರೆ. ಪರಿಹಾರಕ್ಕೆ ಮುಗಿದೋಯ್ತು. ದಾಳಿಯ ವೇಳೆ ಕಾಡಾನೆ ತನ್ನ ಸೊಂಡಿಲಿನಿಂದ ಎತ್ತಿ ಬಿಸಾಡಿ ನಂತರ ತುಳಿದು ಹತ್ಯೆ ಮಾಡಿರುವುದಾಗಿ ತಿಳಿದು ಬಂದಿದೆ. ಆದ್ರೂ ಇವರು ಏನೋ ಒಂದು ಕ್ರಮ ಕೈಗೊಳ್ಳಲಿಲ್ಲ. ಈ ಭಾಗದಲ್ಲಿ ಎರಡನೇ ಸಾವು, ಆ ಇಡೀ ಕಾಫಿ ಬೆಳೆ ನಷ್ಟ ಆಯ್ತು. ಆವಾಗ್ಲೂ ಇವರು ಏನೂ ಸಹ ಕ್ರಮ ಕೈಗೊಳ್ಳಲಿಲ್ಲ. ಆ ತೋಟಕ್ಕೆ ಲಿಂಡನ್ ಹಚ್ಚಕ್ಕೆ ಅಂತೇಳಿ ನೀರು ಸಪ್ಲೈ ಮಾಡಕ್ಕೆ ಅಂತೇಳಿ ಹೋಗಿದ್ದಾರೆ. ಹೋದ ತಕ್ಷಣ ಇಲ್ಲಿ ಅರಣ್ಯ ಇಲಾಖೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಏನೀಗ 7 ಕಾಲಲ್ಲಿ ಆಗಿದೆ. ಆ ರಾಜಶೇಖರ್ ಅಂತವ್ರನ್ನ ಒಂದು ಆನೆ ಅವ್ರನ್ನ ತುಳಿದು ಬಡಿದು ಕೊಂದಾಕಿದೆ. ಸುದ್ದಿ ತಿಳಿದ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಘಟನೆ ಅರೇಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು ಬೇಲೂರು ವಲಯ ಅರಣ್ಯಾಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸರ್ಕಾರ ಕೂಡಲೇ ಆನೆಗಳನ್ನು ಸ್ಥಳಾಂತರಕ್ಕೆ ಮುಂದಾಗದಿದ್ದರೆ ಮತ್ತಷ್ಟು ಜೀವಗಳು ಬಲಿಯಾಗುತ್ತವೆ. ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ನ್ಯೂಸ್ ರಿಪೋರ್ಟರ್ ಯೋಗೇಶ್, ಎಂಪವರ್ ನ್ಯೂಸ್, ಅರಸೀಕೆರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂಪವರ್ ನ್ಯೂಸ್. ನಮಸ್ಕಾರ.